hello, namaste friends. Welcome to Raman tutorial for GK. Guys, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಇನ್ನೇನು ಸದ್ಯದಲ್ಲೇ ಶಿಕ್ಷಕರ ನೇಮಕಾತಿಯು ಕೂಡ ಸಾಧ್ಯತೆ ಇದೆ. ಆ ಒಂದು ವಿಷಯದ ಕುರಿತಾಗಿ ಇವತ್ತಿನ ದಿನ ನಾನು ಮುಖ್ಯವಾಗಿ ಒಂದು ಪಠ್ಯಕ್ರಮವನ್ನ ನಾನು ಬಿಡಿಸಬೇಕಾಗಿದೆ. ಹಾಗಾಗಿ ಇವತ್ತಿನ ದಿನ ನಾನು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ 6 ರಿಂದ 8ನೇ ತರಗತಿಯ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪಠ್ಯಕ್ರಮವನ್ನ ಇವತ್ತು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಮೇಡಮ್ ಏನಿದು ಕಾಲ್ಫಾರ್ಮ್ ಆಗಿದೆನಾ ಅಂತೇಳಿ ಸುಮಾರು ಜನ ಕೇಳ್ತಾ ಇದ್ದೀರಾ. ಎಸ್, ಅಫ್ಕೋರ್ಸ್ ಆಗತ್ತೆ, ಆಗಿಲ್ಲ ದಯವಿಟ್ಟು ತಪ್ಪಾಗಿ ತಿಳಿಬೇಡಿ, ಆಗ್ತದೆ ಮುಂದೆ ಇನ್ನೊಂದು 3-4 ತಿಂಗಳಲ್ಲಿ. ಸೊ ಅಷ್ಟು ತಿಂಗಳಲ್ಲಿ ನಿಮ್ಮ ಅಷ್ಟು ಸಿಲೆಬಸ್ ಅನ್ನ ಕವರ್ ಮಾಡ್ಕೊಳ್ಬೇಕು ಅಂತಂದ್ರೆ ನಿಮಗೆ ತುಂಬಾನೇ ಕಡಿಮೆ ಸಮಯ ಇದೆ. ಆ ಸಮಯವನ್ನ ನೀವು ಯುಟಿಲೈಸಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಈಸಿಲಿ ಪ್ರಿಪರೇಷನ್ ಅನ್ನ ಇವತ್ತಿಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಓಕೆ, ಹಾಗಿದ್ರೆ ನೀವೇನ್ ಮಾಡ್ಬೇಕು, ಸಿಂಪ್ಲಿ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ನಿಮ್ಗೆ ಆನ್ಲೈನ್ ಪೇಡ್ ಕ್ಲಾಸಸ್ ಏನಾದ್ರೂ ಅವಶ್ಯಕತೆ ಇದ್ರೆ ಅಥವಾ ಈ ಸಲ ನಾನು 68 CET-ಯಲ್ಲಿ ವಂಚಿತನಾಗಬಾರ್ದು, ಅರ್ಹತೆಯನ್ನ ಪಡೆದುಕೊಂಡು ನಾನು ಅತಿ ಶೀಘ್ರದಲ್ಲಿ ಅಪಾಯಿಂಟ್ಮೆಂಟ್ ಆಗಬೇಕು ಅನ್ನೋ ಒಂದು ಸ್ಪರ್ಧಾಕಾಂಕ್ಷಿಗಳು ಇದ್ದದ್ದು ನಿಮ್ಮಲ್ಲಿ ಇದ್ದಿದ್ದಾದ್ರೆ ಈ ಕೂಡಲೇ ನೀವೇನ್ ಮಾಡಬೇಕು, ಈ ವಾಟ್ಸ್ಆಪ್ ನಂಬರ್ ಕಾಣಿಸ್ತಾ ಇದೆ 82176704 ಈ ನಂಬರ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡಿ. ನಿಮ್ಗೆ ಆನ್ಲೈನ್ ಪೇಡ್ ಕ್ಲಾಸಸ್ಗಳಲ್ಲಿ ಏನೆಲ್ಲ ಫೀಚರ್ಸ್ ಸಿಗುತ್ತೆ, ಹಾಗೆ ಎಷ್ಟು ಅಮೌಂಟ್ ಇದೆ ಅಂತಲೂ ಕೂಡ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಮೋರ್ ಎನ್ಕ್ವೈರಿಗೆ ನೀವು ನಮಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಇದಿಷ್ಟು ನನ್ನ ಬೇಸಿಕ್ ಥಿಂಗ್. ಹಾಗಿದ್ರೆ ಇವತ್ತಿನ ಒಂದು 6 ರಿಂದ 8ನೇ ತರಗತಿ CET ಸಮಾಜ ವಿಜ್ಞಾನ ವಿಷಯದ ಕುರಿತಾಗಿ ನಾವು ಏನೆಲ್ಲ ಸಿಲೆಬಸ್ ಅನ್ನ ತಿಳಿದುಕೊಳ್ಬೇಕು ಅಂತಕ್ಕಂಥದ್ದನ್ನ ನೋಡೋಣ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಪಠ್ಯಕ್ರಮವನ್ನ ನಾವು ಕಂಪ್ಲೀಟ್ ಆಗಿ ಅರ್ಥಕೊಂಡಾಗ ಅರ್ಧ ಸಿಲೆಬಸ್ ಅನ್ನ ನಾವು ಏನ್ ಮಾಡ್ದಂಗೆ ಮುಗಿಸ್ಕೊಂಡಂಗೆ. ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. ಪಠ್ಯಕ್ರಮವನ್ನ ಒಂದು ಸಲ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಅಂದ್ರೆ ನಿಮಗೆ 3 ಪೇಪರ್ ಇರುತ್ತೆ, ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್ ಅಂಡ್ ಥರ್ಡ್ ಪೇಪರ್. ಆ 3 ಪತ್ರಿಕೆಗಳ ಪಠ್ಯಕ್ರಮವನ್ನ ಅರ್ಥಕೊಳ್ಳಿ. ಹಾಗಿದ್ರೆ ತಡ ಮಾಡೋದು ಬೇಡ, ನೋಡೋಣ ಬನ್ನಿ. ಮೊದಲನೇದಾಗಿ ನಾವಿಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗ್ತಕ್ಕಂತ ಅಭ್ಯರ್ಥಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ, ಫಸ್ಟ್ ಫಾರ್ಮೋಸ್ಟ್ ನಾವು ಸಮಾಜ ವಿಜ್ಞಾನದ ಪ್ರಥಮ ಶಾಖೆಯಾದಂತಹ ಭಾರತದ ಇತಿಹಾಸ, ಈ ಭಾರತದ ಇತಿಹಾಸದಲ್ಲಿ ಏನೆಲ್ಲ ಕಲ್ತ್ಕೊಳ್ಬೇಕು ನಾವು. ಎಸ್ ನೋಡಿ, ಪ್ರಾಚೀನ ಭಾರತದ ಇತಿಹಾಸವನ್ನ ಕಲಿಬೇಕಾಗತ್ತೆ, ಹಾಗೇನೆ ಮಧ್ಯಕಾಲೀನ ಇತಿಹಾಸವನ್ನ ಕಲಿಬೇಕಾಗತ್ತೆ, ಜೊತೆಗೆ ಆಧುನಿಕ ಭಾರತದ ಇತಿಹಾಸವನ್ನು ಕೂಡ ಕಲಿಬೇಕಾಗತ್ತೆ. ಹಾಗಾದ್ರೆ ಈ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಏನೆಲ್ಲ ಕಲಿಬೇಕು ನೀವು ನೋಡಿ. ಮಧ್ಯಯುಗೀನ ಭಾರತದ ಇತಿಹಾಸ, ಈ 3 ಕೂಡ ನಾನು ಹೇಳಿದೆ, ನಿಮಗೆ ಗೊತ್ತಾಯ್ತು. ನೆಕ್ಸ್ಟ್ ನೀವು ಇಲ್ಲಿ ಸಮಾಜ ವಿಜ್ಞಾನದ ಮತ್ತೊಂದು ಶಾಖೆಯಾದಂತಹ ಪೌರನೀತಿ ಅಥವಾ ರಾಜ್ಯಶಾಸ್ತ್ರ ಅಂತೇಳಿ ನಾವು ಇದನ್ನ ಕರಿತೀವಿ, ನೆನಪಲ್ಲಿರ್ಲಿ. ಸೊ ರಾಜ್ಯಶಾಸ್ತ್ರವನ್ನು ಕೂಡ ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಅಲ್ಲಿ ಕೂಡ ಸುಮಾರು ಅಂಶಗಳು ನಿಮ್ಗೆ ಬರುತ್ತೆ, ಅದನ್ನ ನಾನು ಇವತ್ತು ಹೇಳ್ತಾ ಹೋಗ್ತೇನೆ. ದೆನ್ ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ. ಈ ಸಲ ನೀವು TET-ಯಲ್ಲಿ ನೋಡಿದ್ರಿ, ಕಂಪ್ಲೀಟ್ ಸಮಾಜ ವಿಜ್ಞಾನದಲ್ಲಿ ಏನೆಲ್ಲ ಶಾಖೆಗಳಿದೆನೋ ಆ ಎಲ್ಲಾ ಶಾಖೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ನಾವು ಈ ಸಲ TET-ಯಲ್ಲಿ ನೋಡಿದ್ವಿ. ಸೊ ಅದೇ ರೀತಿಯಾಗಿ ನಿಮ್ಮ 68 ಸಮಾಜ ವಿಜ್ಞಾನ ಪತ್ರಿಕೆಯನ್ನು ಬರೀತಕ್ಕಂತ ಅಭ್ಯರ್ಥಿಗಳು ಇವೆಲ್ಲ ಶಾಖೆಗಳನ್ನ ನೀವು ಸಂಪೂರ್ಣವಾಗಿ ಓದ್ಕೊಳ್ಬೇಕಾಗತ್ತೆ. ಗೊತ್ತಾಯ್ತಲ್ಲ? ಇದಿಷ್ಟು ಏನಪ್ಪಾ ಅಂದ್ರೆ ಫಸ್ಟ್ ನೀವು ತಿಳ್ಕೊಳ್ಬೇಕಾಗಿರೋಂತ ಅಂಶ. ಈಗ ಇದರಲ್ಲಿ ಸಬ್ ಯೂನಿಟ್ಸ್ ಗಳು ಬರ್ತಾ ಹೋಗುತ್ತೆ. ಆ ಸಬ್ ಯೂನಿಟ್ಸ್ ಗಳನ್ನ ಇವಾಗ ನಾವು ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಎಂತ ಬರುತ್ತೆ ಅಂದ್ರೆ ಪ್ರಾಚೀನ ಭಾರತದ ಇತಿಹಾಸ, ಫಸ್ಟ್ ಫಾರ್ಮೋಸ್ಟ್. ಓಕೆ, ಆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನಾವ್ ಏನೆಲ್ಲ ತಿಳ್ಕೊಳ್ಬೇಕು ನೋಡಿ. ವೆರಿ ಸಿಂಪಲ್, ಶಿಲಾಯುಗದ ಸಂಸ್ಕೃತಿಯನ್ನ ಕಲಿಬೇಕು. ಈ ಶಿಲಾಯುಗದ ಸಂಸ್ಕೃತಿ ಕ್ರಿಸ್ತಪೂರ್ವ 50,000ದಿಂದ 1,000 ಅಲ್ಲಿ ತನಕ ಕೂಡ ಕಂಚಿನ ಯುಗ ಕೊನೆಕಾಲ ಬರುತ್ತೆ. ಲೋಹ ಯುಗ, ಕಬ್ಬಿಣದ ಯುಗ, ಶಿಲಾ ಸಂಸ್ಕೃತಿ ಹೇಗ್ ಬೆಳೆದ್ ಬಂತು ಅದ್ರ ಬಗ್ಗೆ ನೀವು ತಿಳಿಬೇಕು.
ನೆಕ್ಸ್ಟ್ ಬರೋಣ, ಇದು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ, ಯಾಕೆ ಅಂತಂದ್ರೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರೋದ್ರಿಂದ ತುಂಬಾ 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 ಇಂಪಾರ್ಟೆಂಟ್. ಸೊ ಯು ಮಸ್ಟ್ ಕಾನ್ಸಂಟ್ರೇಟ್ ಆನ್ ದೋಸ್ ಟಾಪಿಕ್ಸ್. ಓಕೆ, ಆಮೇಲೆ ಪ್ರಾಚೀನ ನಾಗರಿಕತೆಗಳು. ಎಸ್, ನೀವೆಲ್ಲ ಓದ್ಕೊಂಡಿರ್ತೀರಿ, ಟಚ್ ಅಲ್ಲಿ ಇರ್ರಿ. ಭಾರತದ ನಗರಗಳ ಮಹತ್ವ, ಪಟ್ಟಣ ಯೋಜನೆ ಮತ್ತು ಆ ಒಂದು ಪಟ್ಟಣದಲ್ಲಿ ಬರ್ತಕ್ಕಂತಹ ನಗರ ಯೋಜನೆಗಳಾಗಿರ್ಬೋದು, ಸ್ನಾನದ ಕೊಳ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಪ್ರಾಚೀನ ಭಾರತ ನಾಗರಿಕತೆಗಳು ಅಂತಂದ್ರೆ ನೆನಪಿ ಬರೋದೆ ಸಿಂಧೂ ಬಯಲಿನ ನಾಗರಿಕತೆ. ಆ ಸಿಂಧೂ ಬಯಲಿನ ನಾಗರಿಕತೆ ಬಗ್ಗೆ ಸಂಪೂರ್ಣವಾಗಿ ನೀವು ಅಧ್ಯಯನ ಮಾಡಬೇಕು. ಜೊತೆಗೆ ವೇದಯುಗ ಮತ್ತೆ ವೈದಿಕ ಸಂಸ್ಕೃತಿ ಬಗ್ಗೆ, 4 ವೇದಗಳ ಬಗ್ಗೆ, ಮತ್ತೆ ವೇದಗಳನ್ನ ಹೇಗೆಲ್ಲ ಅಳವಡಿಸ್ಕೊಂಡಿದ್ವಿ, ಸೊ ಅಲ್ಲಿನ ಜೀವನ ಸಂಸ್ಕೃತಿ, ಅಲ್ಲಿನ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು, ಎಲ್ಲ ಅಂಶಗಳನ್ನ ನೀವಲ್ಲಿ ತಿಳಿದುಕೊಳ್ಬೇಕು. ತದನಂತರದಲ್ಲಿ ಬರುತ್ತೆ ಮತ್ತೊಂದು ಪಾಯಿಂಟ್ ಏನು ಅಂತಂದ್ರೆ, ನೋಡಿ, ಪ್ರಾಚೀನ ನಾಗರಿಕತೆ. ಇವು ಭಾರತದ ಪ್ರಾಚೀನ ನಾಗರಿಕತೆಗಳನ್ನ ಓದ್ಕೊಂಡ್ವಿ. ನೆಕ್ಸ್ಟ್ ಪ್ರಾಚೀನ ನಾಗರಿಕತೆ ಅಂತ ಹೇಳಿ ಬರುತ್ತೆ. ಸೊ ಪ್ರಾಚೀನ ಪ್ರಪಂಚದ ನಾಗರಿಕತೆಗಳು, ಅದರಲ್ಲಿ ಈಜಿಪ್ಟ್ ನಾಗರಿಕತೆ, ಹಾಗೇನೆ ಮೆಸೊಪೊಟೇಮಿಯಾದ ನಾಗರಿಕತೆ, ಆಮೇಲೆ ಚೈನೀಸ್ ನಾಗರಿಕತೆ ಅಂದ್ರೆ ಚೀನಾ ನಾಗರಿಕತೆ. ಆ ಎಲ್ಲ ನಾಗರಿಕತೆಗಳ ಜೊತೆಗೆ ಗ್ರೀಕ್, ರೋಮನ್ ಮತ್ತೆ ಅಮೆರಿಕನ್ ನಾಗರಿಕತೆಗಳ ಬಗ್ಗೆನೂ ಕೂಡ ಆಳವಾಗಿ ಅಧ್ಯಯನ ಮಾಡಬೇಕು. ಅವ್ರು ನೀಡಿದಂತಹ ಸಾಂಸ್ಕೃತಿಕ ಕೊಡುಗೆಗಳು, ಆಡಳಿತದ ವ್ಯವಸ್ಥೆಗಳು, ಹಾಗೇನೆ ಅವರು ಬಿಟ್ಟೋದಂತ ಅವಶೇಷಗಳು, ಅವುಗಳನ್ನ ಹೇಗೆ ಉತ್ಖನನ ಮಾಡಿದ್ರು, ಎಲ್ಲ ಅಂಶಗಳನ್ನ ನೀವಲ್ಲಿ ತಿಳಿಬೇಕು. ನೆಕ್ಸ್ಟ್ ಬರೋಣ, ಮುಂದಿನ ಒಂದು ಅಭ್ಯಾಸ ಯಾವುದು ಅಂತಂದ್ರೆ, ಎಸ್, ವೆರಿ ಇಂಪಾರ್ಟೆಂಟ್. ನಾಗರಿಕತೆಗಳನ್ನ ಮುಗಿಸ್ಕೊಂಡು ಬಂದ ಮೇಲೆ ನಮ್ಮ ದೇಶದಲ್ಲಿ ಹೊಸ ಧರ್ಮಗಳು ಸೃಷ್ಟಿ ಆಗತೊಡಗ್ತವೆ. ಹಾಗಾದ್ರೆ ಯಾವೆಲ್ಲ ಹೊಸ ಧರ್ಮಗಳು ಸೃಷ್ಟಿಯಾದವು? ಎಸ್, ನಿಮಗೆ ಗೊತ್ತಿದೆ, ಜೈನ ಧರ್ಮ ಇದೆ, ಬೌದ್ಧ ಧರ್ಮ ಇದೆ. ಹಾಗೇನೆ ಆ ಜೈನ ಮತ್ತೆ ಬೌದ್ಧ ಧರ್ಮ ಹೇಗೆ ಬೆಳೆದು ಬಂತು, ಅದರ ಸಂಸ್ಥಾಪಕರುಗಳ ಬಗ್ಗೆ, ಜೊತೆಗೆ ಜೈನ ಧರ್ಮದ ತತ್ವಗಳು, ಬೌದ್ಧ ಧರ್ಮದ ತತ್ವಗಳು ಹೇಗೆ ಪ್ರಸಾರ ಆಯ್ತು ಅನ್ನೋದ್ರ ಬಗ್ಗೆನೂ ಕೂಡ ತುಂಬಾನೇ ಡೀಪ್ ಲೆವೆಲ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಕಂಪ್ಲೀಟ್ ಆಗಿ ನಾನು ಹೇಳ್ತೀನಿ, ಈ ಸಲ ನಿಮಗೆ ಡಿಗ್ರಿ ಲೆವೆಲ್ಗಿಂತಲೂ ಕೂಡ ಹೆಚ್ಚಾಗಿ ನಿಮಗೆ ಫೋಕಸ್ ಮಾಡಬೇಕಾಗತ್ತೆ. ಆ ಒಂದು ಮಟ್ಟದಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ತೆಗಿತಾರೆ. ನೆಕ್ಸ್ಟ್ ಬರೋಣ, ನಾವು ಮುಂದಿನ ಅಧ್ಯಾಯ ಯಾವುದು ಅಂತ ಅಂದ್ರೆ ಗುಪ್ತರು. ನೆಕ್ಸ್ಟ್ ಇದೇನಾಯ್ತು, ಹೊಸ ಧರ್ಮ ಸ್ಟಾರ್ಟ್ ಆಯ್ತು. ಹೊಸ ಧರ್ಮಗಳ ನಂತರ ಗುಪ್ತರು ಬರ್ತಾರೆ. ಮುಖ್ಯವಾಗಿ ಮೌರ್ಯ ಸಾಮ್ರಾಜ್ಯ ಬರುತ್ತೆ, ಗುಪ್ತರು ಮತ್ತೆ ವರ್ಧನರು. ಸೊ ಇವರಿಬ್ಬರ ಒಂದು ಪ್ರಮುಖ ಆಡಳಿತ, ಇವರಿಬ್ರು ಕೂಡ ಸಮಕಾಲೀನರಾಗಿರೋದ್ರಿಂದ ಪ್ರಮುಖ ಆಡಳಿತಗಾರರು ಯಾರಿದ್ರು, ಅವ್ರ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಗೆ ಏನಿಲ್ಲ ಕೊಡುಗೆಗಳನ್ನ ಇಟ್ರು. ಸಾಹಿತ್ಯ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆಗಳು, ಗಣಿತ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆ ಆಗುತ್ತೆ ಗುಪ್ತರ ಕಾಲದಲ್ಲಿ. ಸೊ ಅವುಗಳ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗಿರೋದು ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋಣ, ವಿದೇಶಿ ಆಕ್ರಮಣಗಳಾಗುತ್ತೆ. ಆ ಸಂದರ್ಭದಲ್ಲಿ ನೀವು ನೆನ್ಪಿಟ್ಕೊಂಡಿರ್ಬೋದು, ಮೊನ್ನೆ ಒಂದು ಪ್ರಶ್ನೆ ಕೂಡ ನಾನು ಬಿಡಿಸಿದ್ದೆ. ಅಂಬಿ ಪೋರಸ್ ಅಂತೇಳಿ ಆ ಅಲೆಕ್ಸಾಂಡರ್ ಜೊತೆ ಯುದ್ಧ ಮಾಡ್ತಾನೆ, ಪೌರವ ಅಥವಾ ಪೋರಸ್ ಅಂತ ಹೇಳ್ಬಿಟ್ಟು ಅಂಬಿ ದೊರೆ ಇರ್ತಾನೆ. ಆ ಅಂಬಿ ದೊರೆಯ ದ್ವೇಷಿ ಅಂತಂದ್ರೆ ಪೋರಸ್ ಅಥವಾ ಪೌರವ ಅಂತ ಹೇಳಿ ಕರೆದ್ವಿ. ಎಲ್ಲಾ ಪಾಯಿಂಟ್ಗಳು ಕೂಡ ಮುಖ್ಯ ಆಗುತ್ತೆ, ಡೋಂಟ್ ನೆಗ್ಲೆಕ್ಟ್. ಓಕೆ, ಈ ಅಲೆಕ್ಸಾಂಡರ್ನ ಒಂದು ದಾಳಿ ಬಗ್ಗೆ ತಿಳ್ಕೊಳ್ಬೇಕು. ಆಮೇಲೆ ಅಲೆಕ್ಸಾಂಡರ್ನ ದಾಳಿಯಿಂದಾಗಿ ಭಾರತ ದೇಶದ ಮೇಲೆ ಆದಂತಹ ಪರಿಣಾಮಗಳ ಬಗ್ಗೆ, ಮೌರ್ಯರ ಬಗ್ಗೆ, ಕುಶಾನರ ಬಗ್ಗೆ, ಅವರ ಕಲೆ ವಾಸ್ತುಶಿಲ್ಪದ ಬಗ್ಗೆ, ಆಡಳಿತ ವ್ಯವಸ್ಥೆ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ನೀವು ಮಾಹಿತಿಯನ್ನ ತಿಳಿದುಕೊಳ್ಬೇಕು. ನೆಕ್ಸ್ಟ್ ಬರೋಣ ಗಾಯ್ಸ್, ನೆಕ್ಸ್ಟ್ ವೆರಿ ಸಿಂಪಲ್, ದಕ್ಷಿಣ ಭಾರತಕ್ಕೆ ಬರೋಣ. ಇದಿಷ್ಟು ಕೂಡ ಉತ್ತರ ಭಾರತದಲ್ಲಿ ನಾವು ಮುಗಿಸಿ ಆದ ನಂತರ ದಕ್ಷಿಣ ಭಾರತಕ್ಕೆ ಬರೋಣ. ಅಲ್ಲಿ ನಾವು ಕಾಣುವಂತಹ ರಾಜಮನೆತನಗಳು, ಶಾತವಾಹನರಿದ್ದಾರೆ, ಕದಂಬರಿದ್ದಾರೆ, ಆಮೇಲೆ ಗಂಗರಿದ್ದಾರೆ, ಬಾದಾಮಿ ಚಾಲುಕ್ಯರು, ಕಂಚಿಯ ಪಲ್ಲವರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಚೋಳರು, ಚೇರರು, ಹೊಯ್ಸಳರು, ಪಾಂಡ್ಯರು, ಇವರೆಲ್ಲರೂ ಕೂಡ ದಕ್ಷಿಣ ಭಾರತವನ್ನ ಆಳಿದಂತಹ ಅದ್ಭುತವಾದಂತಹ ಪ್ರಸಿದ್ಧವಾದಂತಹ ಮನೆತನಗಳು ಅಂತೇಳಿ ಕರಿತೀವಿ. ಆ ಎಲ್ಲಾ ಮನೆತನಗಳ ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಆಡಳಿತದ ವ್ಯವಸ್ಥೆ, ಜೊತೆಗೆ ಸಾಂಸ್ಕೃತಿಕ ಕೊಡುಗೆಗಳು,
ಕಲೆ ಮತ್ತು ವಾಸ್ತುಶಿಲ್ಪದ ಶೈಲಿ, ಹಾಗೇನೆ ಆ ಒಂದು ಸಾಮ್ರಾಜ್ಯಗಳನ್ನ ಆಳಿದಂತಹ ಆಡಳಿತಗಾರರ ಬಗ್ಗೆ ನೀವು ಮಾಹಿತಿಯನ್ನ ತಿಳಿದುಕೊಳ್ಬೇಕು. ಹಾಗಿದ್ರೆ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ ನಾವೀಗ. ಇದಿಷ್ಟು ಏನಪ್ಪಾ ಅಂತಂದ್ರೆ ಪ್ರಾಚೀನ ಭಾರತದ ಇತಿಹಾಸ. ನೆಕ್ಸ್ಟ್ ಬರೋಣ ಮಧ್ಯಯುಗೀನ ಭಾರತದ ಇತಿಹಾಸ. ಈ ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ಮತ್ತೆ ಅಲ್ಲಿ ಏನಾಗ್ತದೆ ಅಂತಂದ್ರೆ ಕ್ರೈಸ್ತ ಮತ್ತೆ ಇಸ್ಲಾಂ ಧರ್ಮಗಳು ಉಟ್ಕೊಳ್ಳುತ್ತೆ. ಆ ಕ್ರಿಶ್ಚಿಯನ್ ಧರ್ಮ ಹೇಗ್ ಬೆಳೆದ್ ಬಂತು, ಇಸ್ಲಾಂ ಧರ್ಮ ಹೇಗ್ ಬೆಳೆದ್ ಬಂತು, ಅದರ ಕೊಡುಗೆಗಳು, ಬೋಧನೆಗಳು, ತತ್ವಗಳ ಬಗ್ಗೆ ಅಧ್ಯಯನ ಮಾಡ್ಬೇಕಾಗತ್ತೆ. ಗೊತ್ತಾಯ್ತಲ್ಲ, ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಕಂಪ್ಲೀಟ್ ಆಗಿ ಅವೆರಡೂ ಧರ್ಮಗಳ ಬಗ್ಗೆ ನೀವು ಅಧ್ಯಯನ ಮಾಡ್ಬೇಕು. ಪ್ರಪಂಚದಾದ್ಯಂತ ಪ್ರಸಾರಗೊಂಡಂತಹ ಏನಂತ ಹೇಳ್ತೀವಿ ಅವು, ಎಸ್, ಧರ್ಮಗಳು. ಸೊ ಹಂಗಾಗಿ ನೀವು ಕಂಪ್ಲೀಟ್ ತಿಳ್ಕೊಳ್ಬೇಕು. ನೆಕ್ಸ್ಟ್ ಮಂಗೋಲರ ದಾಳಿ ಆಗುತ್ತೆ. ಚಂಗೀಸ್ ಖಾನ್ ಬರ್ತಾನೆ. ಮಂಗೋಲರಲ್ಲಿ ಪ್ರಸಿದ್ಧ ದೊರೆಯಾದಂತ ಚಂಗೀಸ್ ಖಾನ್ ಮತ್ತೆ ಕುಬ್ಲಾ ಖಾನ್ ಇಬ್ರು ಕೂಡ ನಮ್ಮ ಮೇಲೆ ದಾಳಿಯನ್ನ ಮಾಡ್ತಾರೆ. ಅವರಿಬ್ರು ಬಗ್ಗೆನೂ ಕೂಡ ನೀವಲ್ಲಿ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಒಬ್ರು ಬರ್ತಾರೆ. ಎಸ್, ಮಧ್ಯ ಭಾರತವನ್ನ ಆಳ್ವಿಕೆ ಮಾಡಿದಂತಹ ರಜಪೂತ ವಂಶಗಳಿದೆ. ಆ ರಜಪೂತ ವಂಶಗಳು ಗುರ್ಜರ, ಪ್ರತಿಹಾರಗಳು, ಚೌಹಾಣರು ಮತ್ತೆ ಗುಹಿಲರು, ಇಷ್ಟರ ಬಗ್ಗೆನೂ ಕೂಡ ನೀವು ಅವ್ರ ಸಾಮಾಜಿಕ ವ್ಯವಸ್ಥೆ ಹೆಂಗಿತ್ತು, ಹಾಗೇನೆ ಅವ್ರು ಏನೆಲ್ಲ ವ್ಯವಸ್ಥೆಗಳನ್ನ ಕೈಗೊಂಡಿದ್ರು, ಆಮೇಲೆ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿ ರಜಪೂತರ ಕಾಲದಲ್ಲಿ ಹೆಚ್ಚಾಗಿ ಬೆಳೆದು ಬರುತ್ತೆ. ರಾಜಸ್ಥಾನ ಮತ್ತೆ ಗುಜರಾತ್ಗಳಲ್ಲಿ ಇಂದಿಗೂ ಕೂಡ ನಾವು ಅದನ್ನ ನೋಡ್ಬೋದು. ಆ ಎಲ್ಲ ಕಲಾಕೃತಿಗಳ ಬಗ್ಗೆ ನೀವು ಓದ್ಕೊಳ್ಬೇಕಾಗತ್ತೆ. ಇದು ರಜಪೂತರಿಗೆ ಇರ್ತಕ್ಕಂಥ ಒಂದು ಅಧ್ಯಾಯ. ನೆಕ್ಸ್ಟ್ ನಾವು ಬರೋಣ ರಾಷ್ಟ್ರಕೂಟರು, ಕಲ್ಯಾಣದ ಚಾಳುಕ್ಯರು. ಇವರಿಬ್ರು ಕೂಡ ಏನಪ್ಪಾ ಅಂತಂದ್ರೆ ಸಮಕಾಲೀನ ರಾಜ್ಯ ವಂಶಗಳಾಗಿರೋದ್ರಿಂದ ನಾನು ಇಬ್ರನ್ನು ಕೂಡ ಹೇಳ್ತಾ ಇದ್ದೀನಿ. ರಾಷ್ಟ್ರಕೂಟರ ದೊರೆಗಳು, ಚಾಳುಕ್ಯರ ದೊರೆಗಳು, ಅವರ ಆಡಳಿತ ವ್ಯವಸ್ಥೆ, ಅವರ ಸಾಂಸ್ಕೃತಿಕ ಕೊಡುಗೆಗಳನ್ನ ನೋಡ್ಬೇಕಾಗಿರೋದು ತುಂಬಾನೇ ಮುಖ್ಯ. ನೆಕ್ಸ್ಟ್ ಬರೋಣ ಹೊಯ್ಸಳರು, ಚೋಳರು. ಇವರಿಬ್ರು ಬಗ್ಗೆನೂ ಕೂಡ ಆ ಸಾಮ್ರಾಜ್ಯ ಹೇಗ್ ಬೆಳೆದ್ ಬಂತು, ಆ ಸಾಮ್ರಾಜ್ಯದ ಪ್ರಮುಖ ದೊರೆಗಳು, ಆಡಳಿತಗಾರರ ಬಗ್ಗೆ, ಆಡಳಿತ ವ್ಯವಸ್ಥೆ ಬಗ್ಗೆ ತಿಳಿದುಕೊಂಡು ಅದಾದ ನಂತರ ನಾವು ಬರೋಣ ನೆಕ್ಸ್ಟ್. ಎಸ್, ಮಧ್ಯಕಾಲೀನ ಭಾರತದಲ್ಲಿ ಏನಾಗುತ್ತೆ ಅಂದ್ರೆ ಧಾರ್ಮಿಕ ಸುಧಾರಣಾ ಚಳವಳಿ ಆಗತ್ತೆ. ಆ ಧಾರ್ಮಿಕ ಸುಧಾರಕರಾದಂತಹ ಶ್ರೀ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಬಸವೇಶ್ವರರು, ಹಾಗೇನೆ ಮಾಧವಾಚಾರ್ಯರು, ಈ ಎಲ್ಲಾ ಒಂದು ಅದ್ಭುತವಾದಂತಹ ಸಾಮಾಜಿಕ ಸುಧಾರಕರುಗಳ ಜೀವನವನ್ನ, ಅವ್ರು ನೀಡಿದಂತಹ ತತ್ವಗಳನ್ನ, ಅವರು ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗಿರೋದು ತುಂಬಾ ತುಂಬಾ ಮುಖ್ಯ. ಸೊ ಹಾಗಾಗಿ ಮಧ್ಯಕಾಲೀನ ಭಾರತದಲ್ಲಿ ಇವ್ರ ಬಗ್ಗೆ ತಿಳ್ಕೋಬೇಕು. ನೆಕ್ಸ್ಟ್ ಬರೋಣ. ಎಸ್, ಮಧ್ಯಕಾಲೀನ ಅಂತ್ಯದ ವೇಳೆಗೆ ಬರ್ತಾರೆ ದೆಹಲಿ ಸುಲ್ತಾನರು. ಆ ದೆಹಲಿ ಸುಲ್ತಾನರ ಕಾಲದ ವ್ಯವಸ್ಥೆಗಳ ಬಗ್ಗೆ, ದೆಹಲಿಯನ್ನ ಆಳಿದಂತಹ ರಾಜ ಮನೆತನಗಳ ಬಗ್ಗೆ ತಿಳ್ಕೊಳ್ಬೇಕು. ದೆಹಲಿ ಸುಲ್ತಾನರಲ್ಲಿ ತುಘಲಕ್ ವಂಶ ಬರುತ್ತೆ, ಲೋಧಿ ವಂಶ ಬರುತ್ತೆ, ಸೈಯದ್ ವಂಶ ಬರುತ್ತೆ, ಗುಲಾಮಿ ಸಂತತಿ ಬರುತ್ತೆ. ಸೈಯದ್ ಇವೆಲ್ಲವೂ ಕೂಡ ದೆಹಲಿಯ ಗದ್ದುಗೆಯನ್ನ ಏರಿ ಆಳ್ವಿಕೆ ಮಾಡಿದಂತಹ ರಾಜ ಮನೆತನಗಳು. ಅಷ್ಟೂ ರಾಜ ಮನೆತನಗಳು ನೀಡಿದಂತಹ ಒಂದು ಸಾಂಸ್ಕೃತಿಕ ಕೊಡುಗೆಗಳು, ಸಾಮಾಜಿಕ ವ್ಯವಸ್ಥೆಗಳು, ಕಂಪ್ಲೀಟ್ ಆದ ಚರಿತ್ರೆಯನ್ನ ನೀವು ತಿಳಿದುಕೊಳ್ಬೇಕು. ನೆಕ್ಸ್ಟ್ ಬರೋಣ ನಾವೀಗ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಈ ಒಂದು ಕಾನ್ಸೆಪ್ಟ್ ಅನ್ನ ಪ್ರತಿಯೊಂದು ಎಕ್ಸಾಮ್ ನಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಭಕ್ತಿ ಚಳುವಳಿ ಅಂತ. ಆ ಭಕ್ತಿ ಆರಾಧನೆಯೂ ಕೂಡ ಮಧ್ಯಕಾಲೀನ ಭಾರತದಲ್ಲಿ ಬರ್ತದೆ. ನೋಡಿ, ಭಕ್ತಿ ಆರಾಧನೆಯ ವೈಶಿಷ್ಟ್ಯಗಳ ಬಗ್ಗೆ, ಭಕ್ತಿ ಸಂತರ ಬಗ್ಗೆ, ಹಾಗೇನೆ ಭಕ್ತಿ ಸಂತರುಗಳಾದಂತ ಗುರುನಾನಕ್, ಶ್ರೀ ಚೈತನ್ಯ, ಹಾಗೇನೆ ಸೂಫಿ ಸಂತನು ಕೂಡ ಬರ್ತಾರೆ ಇಲ್ಲಿ. ಅವರು ಮೀರಾಬಾಯಿ, ಹಾಗೇನೆ ನೆಕ್ಸ್ಟ್ ಕಬೀರ್ ದಾಸ್ ಅವರು, ಇವರೆಲ್ಲರೂ ಕೂಡ ಬರ್ತಾರೆ. ಅವ್ರು ರಚಿಸಿದಂತಹ ಕೃತಿಗಳ ಬಗ್ಗೆ, ಬೋಧನೆಗಳ ಬಗ್ಗೆ ನೀವಲ್ಲಿ ತಿಳ್ಕೊಳ್ಬೇಕು. ನೆಕ್ಸ್ಟ್ ಬರೋಣ ಗೈಸ್, ಇವಾಗ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ನಿರೀಕ್ಷೆಯಲ್ಲಿದ್ದೀವಿ. ಎಸ್, ನಮ್ಮ ಕರ್ನಾಟಕ ರಾಜ್ಯವನ್ನ ಅತ್ಯದ್ಭುತವಾಗಿ, ಸಂಪದ್ಭರಿತವಾಗಿ ಆಳ್ವಿಕೆ ಮಾಡಿ ನಶಿಸಿ ಹೋದಂತಹ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಅದೇ ರೀತಿಯಲ್ಲಿ ಅದೇ ದಿಶೆಯಲ್ಲಿ ಇವತ್ತು ನಮಗೆ 31ನೇ ಜಿಲ್ಲೆಯನ್ನಾಗಿ ನಾವೇನ್ ಮಾಡ್ತಾ ಇದ್ದೀವಿ,
ವಿಜಯನಗರ ನಗರವನ್ನ ನಾವು ಒಪ್ಕೊಳ್ತಾ ಇದ್ದೀವಿ. ಎಸ್, ಅದಿನ್ನೂ ಜಾರಿಗೆ ಬಂದಿಲ್ಲ, ಜಾರಿ ಮಾಡ್ತಾರೆ. ಸೊ ಈ ವಿಜಯನಗರ ರಾಜವಂಶಗಳ ಬಗ್ಗೆ ತಿಳ್ಕೊಳ್ಬೇಕು. ಅದರಲ್ಲಿ ಆಳಿದಂತಹ ಪ್ರಮುಖ ರಾಜರನ್ನ, ಪ್ರಮುಖ ಸಾಂಸ್ಕೃತಿಕ ಕೊಡುಗೆಗಳು, ಅವ್ರ ಕಾಲದಲ್ಲಿ ಆದಂತಹ ಯುದ್ಧಗಳ ಬಗ್ಗೆ ಎಲ್ಲ ಮಾಹಿತಿಗಳನ್ನ ನೀವಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಇದಿಷ್ಟು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರೋಂಥ ಮಾಹಿತಿ. ನೆಕ್ಸ್ಟ್ ಬರೋಣ ಬಹುಮನಿ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ ಮತ್ತೆ ಬಹುಮನಿ ಸಾಮ್ರಾಜ್ಯ ಇವೆರಡೂ ಕೂಡ ಏನಪ್ಪಾ ಅಂತಂದ್ರೆ ಸಮಕಾಲೀನ ರಾಜವಂಶಗಳು ಅಂತೇಳಿ ಕರಿತೀವಿ. ಬಹುಮನಿ ಸಾಮ್ರಾಜ್ಯವು ಕೂಡ ನಮ್ಮ ದೇಶದಲ್ಲಿ ಅಷ್ಟೇ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಅವ್ರಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. ಅವರ ಕಲೆ, ವಾಸ್ತು, ಶಿಲ್ಪ ಶೈಲಿ ಏನಿದೆ, ಅದ್ಭುತವಾದಂತಹ ರಚನೆ, ಅವುಗಳ ಬಗ್ಗೆ ತಿಳ್ಕೊಳ್ಳಿ ಅಂತಾನೆ ಅಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಬರೋಣ ನಾವೀಗ ಮೊಘಲ್ ಸಾಮ್ರಾಜ್ಯ. ದೆಹಲಿ ಸುಲ್ತಾನ್ರೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಭದ್ರವಾದಂತಹ ಬುನಾದಿಯನ್ನ ಹಾಕೋಗ್ತಾರೆ. ಆ ಭದ್ರವಾದಂತಹ ಬುನಾದಿಯನ್ನ ಮೇಲಕ್ಕೆತ್ತಿಡಿದಂತಹ ರಾಜವಂಶ ಅಂತಂದ್ರೆ ಮೊಘಲ್ ಸಾಮ್ರಾಜ್ಯ. ಏನಿದೆ ಮೊಘಲ್ ಸಾಮ್ರಾಜ್ಯದಲ್ಲಿ? ತುಂಬಾನೇ ಇದೆ. ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯನ್ನ ಇಂದಿಗೂ ಕೂಡ ನಾವು ಅದನ್ನ ನೋಡಬಹುದು. ಅನೇಕ ರಚನೆಗಳು ಏನಾಗಿದ್ದಾವೆ ಅಂದ್ರೆ ವಿಶ್ವ ಪಾರಂಪರಿಕ ಒಂದು ಪಟ್ಟಿಯಲ್ಲೂ ಕೂಡ ಅದು ಸೇರ್ಪಡೆ ಆಗಿರೋದನ್ನ ನಾವು ಕಾಣಬಹುದು. ಎಸ್, ಅಬ್ಸಲ್ಯೂಟ್ಲಿ. ಮೊಘಲ್ ಸಾಮ್ರಾಜ್ಯದ ಸಾಧನೆಗಳ ಬಗ್ಗೆ, ಆಡಳಿತ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಆ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿದಂತಹ ರಾಜಗಳು, ಎಲ್ಲ ವಿಷಯಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು. ಅದೇ ಸಮಕಾಲೀನದಲ್ಲಿ ಮತ್ತೊಬ್ಬ ವೀರ ಸಾಮ್ರಾಜ್ಯದ ಬಗ್ಗೆ ನಾವು ಓದ್ಕೊಳ್ತೀವಿ. ಅದು ಛತ್ರಪತಿ ಶಿವಾಜಿಯ ಒಂದು ಸ್ಥಾಪನೆಯಿಂದ ಆದಂತಹ ಮರಾಠ ಸಾಮ್ರಾಜ್ಯ. ಸೊ ಮರಾಠ ಸಾಮ್ರಾಜ್ಯದ ಒಂದು ಗುರಿಗಳನ್ನ, ಆಡಳಿತ ವ್ಯವಸ್ಥೆಯನ್ನು ಕೂಡ ನೀವಲ್ಲಿ ತಿಳಿದುಕೊಳ್ಬೇಕು. ನೆಕ್ಸ್ಟ್ ಹೋಗೋಣ ಗೈಸ್. ಇದಿಷ್ಟು ಏನಪ್ಪಾ ಅಂತಂದ್ರೆ ಮಧ್ಯಕಾಲೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಇನ್ನೂ ಕೂಡ ಇದೆ. ಮೈಸೂರು ಸಾಮ್ರಾಜ್ಯ ಬರುತ್ತೆ. ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್. ಮೈಸೂರು ಸಾಮ್ರಾಜ್ಯ, ಮೈಸೂರಿನ ಒಡೆಯರ್, ಪ್ರಮುಖ ಆಡಳಿತಗಾರರು ಬರ್ತಾರೆ. ಕರ್ನಾಟಕದಲ್ಲಿ ಇದೆಲ್ಲ, ಕರ್ನಾಟಕದಲ್ಲಿ ಓದ್ಕೊಳ್ಬೇಕು ಅವರ ಕೊಡುಗೆಗಳು. ನೆಕ್ಸ್ಟ್ ಕೆಳದಿ ಅರಸರು ಬರ್ತಾರೆ. ಚಿತ್ರದುರ್ಗ, ಯಲಹಂಕದ ನಾಯಕರು, ಇವರ ಒಂದು ಸಾಮ್ರಾಜ್ಯದಲ್ಲಿ ಬಂದಂತಹ ಪ್ರಮುಖ ಆಡಳಿತಗಾರರು, ಹಾಗೇನೆ ಅವರ ಕೊಡುಗೆಗಳ ಬಗ್ಗೆ. ನೆಕ್ಸ್ಟ್ ಕೊಡಗಿನಲ್ಲಿ ವೀರರು ಬರ್ತಾರೆ. ಕೊಡಗಿನ ವೀರರು ಅಂತ ಹೇಳಿ ಹೇಳ್ತೀವಿ. ಅವ್ರ ಬಗ್ಗೆ ಕಿತ್ತೂರು, ತುಳುನಾಡು, ಹೈದರಾಬಾದ್, ಕರ್ನಾಟಕದ ಪ್ರಮುಖ ಆಡಳಿತಗಾರರ ವಿಭಿನ್ನ ದಂಗೆಗಳು. ಇವಿಷ್ಟೆಲ್ಲ ಏನಂತ ಅನ್ಕೊಂಡ್ವಿ ಅಂದ್ರೆ ಎಷ್ಟಿದೆ ಸಿಲೆಬಸ್ ಅಂತಂದ್ರೆ ನಿಮಗೆ ಸಂಪೂರ್ಣವಾಗಿ 1.5-2 ವರ್ಷ ಆದ್ರೂ ಕೂಡ ಸಿಲೆಬಸ್ ಮುಗಿಯಲ್ಲ. ಆ ಕಾರಣದಿಂದ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಂಪ್ಲೀಟ್ ಆಗಿ ನೀವು ಏನ್ ಮಾಡ್ಬೇಕು, ಸ್ಟಡೀಸ್ ಅನ್ನ ಆರಂಭ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಹೋಗೋಣ ಇವಾಗ ನಾವು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಹೊಸ ಯುಗದ ಆರಂಭ, ಅದನ್ನ ನವೋದಯ ಅಂತೇಳಿ ಕರಿತೀವಿ. ಅದರ ಅರ್ಥ, ಲಕ್ಷಣಗಳು, ಹಾಗೇನೆ ಮುದ್ರಣಾಲಯದ ಪ್ರಭಾವ ಹೇಗಾಯ್ತು, ಹಾಗೇನೆ ನವೋದಯದಲ್ಲಿ ಬಂದಂತಹ ವಿದ್ವಾಂಸರು, ನವೋದಯದ ಪ್ರಸಿದ್ಧ ವರ್ಣಚಿತ್ರಕಾರರು, ನವೋದಯದ ಪ್ರಸಿದ್ಧ ವಿಜ್ಞಾನಿಗಳು. ಏನ್ರಿ ಮೇಡಮ್, ನವೋದಯ ನಮ್ಮ ದೇಶದಲ್ಲಿ ಆದದ್ದಲ್ಲ, ಯುರೋಪ್ನಲ್ಲಿ ಆಯ್ತಲ್ಲ? ಎಸ್, ಯುರೋಪಿನ ಇತಿಹಾಸನೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಇದೆ. ಹಂಗಂದ್ರೆ ಅದು ಇತಿಹಾಸನೇ ಕೂಡ, ಇತಿಹಾಸ ಹೌದಿಲ್ವಾ? ಹಂಗಾಗಿ ಭಾರತದ ಇತಿಹಾಸದ ಮೇಲೆ ಪ್ರಭಾವವನ್ನ ಬೀರಿರ್ತಕ್ಕಂಥದ್ದು ಯುರೋಪಿನ ಇತಿಹಾಸ. ಆ ಯುರೋಪಿನ ಇತಿಹಾಸದಲ್ಲಿ ರಿನೈಸೆನ್ಸ್ ಪೀರಿಯಡ್ ಬರುತ್ತೆ. ರಿನೈಸೆನ್ಸ್ ಅಂತಂದ್ರೆ ನವೋದಯದ ಕಾಲ. ಆ ನವೋದಯದ ಕಾಲದಲ್ಲಿ ಹೊಸ ಯುಗ ಆರಂಭವಾಗುತ್ತೆ. ಅಲ್ಲಿ ಕಂಪ್ಲೀಟ್ ಆಗಿ ನೀವು ಇದನ್ನೆಲ್ಲ ಅಲ್ಲಿ ತಿಳ್ಕೊಳ್ಬೇಕು. ಆ ವಿಚಾರ ಬಂದಾಗ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ ಹೋಗೋಣ. ಸುಧಾರಣೆಗಳು, ಕಾರಣಗಳು, ಮಾರ್ಟಿನ್ ಲೂಥರ್, ಕೌಂಟರ್ ರಿಫಾರ್ಮೇಶನ್, ಕ್ಯಾಥೋಲಿಕರು ಮತ್ತೆ ಪ್ರೊಟೆಸ್ಟೆಂಟ್ಗಳು, ಇವೆಲ್ಲವೂ ಕೂಡ ಪುನರ್ಜೀವನದಲ್ಲಿ ಬಂದಂತಹ ಮಹಾನಾಯಕರ ಬಗ್ಗೆ. ಏನೆಲ್ಲ ರಿಫಾರ್ಮೇಶನ್ ಆಯ್ತು, ಬದಲಾವಣೆಗಳು ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಭೌಗೋಳಿಕ ಪರಿಶೋಧನೆಗಳಾಗತ್ತೆ, ಅದಕ್ಕೆ ಕಾರಣಗಳು, ಯಾಕೆ ಭೌಗೋಳಿಕ ಲಕ್ಷಣಗಳನ್ನ ಅಥವಾ ಭೌಗೋಳಿಕ ಪರಿಶೋಧನೆಗಳು ಯಾಕಾಯ್ತು. ಈಗ ಭೌಗೋಳಿಕವಾಗಿ ಸಂಶೋಧನೆಗಳನ್ನ ಮಾಡ್ತಾ ಹೋದ್ರು, ಅನೇಕ ವಸ್ತುಗಳನ್ನ ಕಂಡುಹಿಡಿತಾ ಹೋದ್ರು.
ಸಮುದ್ರದ ಮಾರ್ಗವನ್ನ ಕಂಡುಹಿಡಿತಾ ಹೋದ್ರು. ಯಾಕಾಯ್ತು, ಏನಾಯ್ತು, ಎಲ್ಲಾ ವಿಚಾರಗಳ ಬಗ್ಗೆ ನೀವು ಡಿಸ್ಕಷನ್ ಮಾಡಬೇಕಾಗತ್ತೆ. ಇನ್ನು ವೈಜ್ಞಾನಿಕ ಆವಿಷ್ಕಾರಗಳ ಬಗ್ಗೆ, ವ್ಯಾಪಾರದ ವಿಸ್ತರಣೆ, ಗುಲಾಮರ ವ್ಯವಹಾರದ ಬಗ್ಗೆನೂ ಕೂಡ ನೀವಲ್ಲಿ ತಿಳಿಬೇಕು. ಮೇಡಮ್ ಇದೆಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇದಿಷ್ಟು ನಿಮ್ಮ ಸಿಲೆಬಸ್ ಇರ್ತಕ್ಕಂಥ ಮಾಹಿತಿ. ನೆಕ್ಸ್ಟ್ ಬರೋಣ ಮುಂದಿನ ಒಂದು ಪಾಯಿಂಟಿಗೆ. ಮುಂದಿನ ಪಾಯಿಂಟ್ ಎಸ್, ನಮ್ಮ ಆಧುನಿಕ ಭಾರತದ ಕಡೆ ಮುಖ ಮಾಡಬೇಕು. ಆ ಆಧುನಿಕ ಭಾರತದ ಕಡೆ ಮುಖ ಮಾಡಬೇಕು ಅಂತಂದ್ರೆ ಅದರಲ್ಲಿ ಬರ್ತಕ್ಕಂಥ ಮೊದಲನೇ ಹೆಜ್ಜೆ ಅಥವಾ ಮೊದಲನೇ ಘಟ್ಟ ಅಂತಂದ್ರೆ ಅದು ಯುರೋಪಿಯನ್ನರ ಆಗಮನ. ಭಾರತ ದೇಶಕ್ಕೆ ಯುರೋಪಿಯನ್ನರು ಆಗಮನವಾದ ನಂತರ ಏನಾಯ್ತು, ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಶುರುವಾಗತೊಡಗಿತ್ತು ಅಲ್ವಾ. ಯುರೋಪಿಯನ್ನರು ಅಂದ ತಕ್ಷಣ ಕೇವಲ ಬ್ರಿಟಿಷರಲ್ಲ, ಕೇವಲ ಫ್ರೆಂಚರು, ಬ್ರಿಟಿಷರು, ಡಚ್ರು, ಪೋರ್ಚುಗೀಸರು ಇವರೆಲ್ಲರೂ ಕೂಡ ಬರ್ತಾರೆ. ಸೊ ಅದಾದ ನಂತರ ಭಾರತದಲ್ಲಿ ಯುರೋಪಿಯನ್ನರಲ್ಲಿ ಹೋರಾಟ, ಸಾಕಷ್ಟು ಹೋರಾಟಗಳಾಗುತ್ತೆ. ಅವೆಲ್ಲವೂ ಹೋರಾಟಗಳ ಬಗ್ಗೆ ತಿಳ್ಕೊಳ್ಬೇಕು. ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಸ್ಥಾಪನೆ ಹೇಗಾಯ್ತು, ಅವರಿಗೆ ಬಂದಾದ್ಮೇಲೆ ಏನೆಲ್ಲ ಯುದ್ಧಗಳನ್ನ ಕೈಗೊಂಡ್ರು, ಎಲ್ಲ ಮಾಹಿತಿಗಳ ಬಗ್ಗೆ ನೀವಲ್ಲಿ ಡಿಸ್ಕಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹೋಗೋಣ ನಾವೀಗ. ನೋಡಿ, 17ನೇ ಶತಮಾನದಲ್ಲಿ ಆದಂತಹ ಕರ್ನಾಟಿಕ್ ಯುದ್ಧಗಳ ಬಗ್ಗೆ, ಕಾರಣಗಳ ಬಗ್ಗೆ, ಫಲಿತಾಂಶಗಳ ಬಗ್ಗೆ, ಆಮೇಲೆ ಬಂಗಾಳದಲ್ಲಿ ಬ್ರಿಟಿಷರ ಒಂದು ಪ್ರಾಬಲ್ಯ ಹೇಗಾಯ್ತು, ಫ್ರೆಂಚರು ಹೇಗೆ ನಾಶ ಆದ್ರು, ಬ್ರಿಟಿಷರ ಕೈ ಸಿಕ್ಕು ಅವ್ರು ಹೇಗೆ ನಾಶ ಆದ್ರು, ಪ್ಲಾಸಿ ಕದನ ಆಯ್ತು, ಬಕ್ಸಾರ್ ಕದನ ಆಯ್ತು. ಎಲ್ಲಾ ಕದನಗಳು ತುಂಬಾನೇ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಅಲ್ಲಿ, ಅದನ್ನು ಕೂಡ ನೀವು ಓದ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬರೋಣ ಇವಾಗ, ವೆರಿ ಇಂಪಾರ್ಟೆಂಟ್, ಬ್ರಿಟಿಷ್ ಆಡಳಿತದ ಪರಿಣಾಮಗಳ ಬಗ್ಗೆ, ನಾಗರಿಕ ಸೇವೆಗಳ ಸಂಸ್ಥಾನ ಬಗ್ಗೆ, ಮಿಲಿಟರಿ, ಪೊಲೀಸ್ ವ್ಯವಸ್ಥೆ, ಭೂಕಂದಾಯ ವ್ಯವಸ್ಥೆ, ಇಂಗ್ಲಿಷ್ ಶಿಕ್ಷಣ, ವ್ಯಾಪಾರ ಮತ್ತು ವಾಣಿಜ್ಯ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು ಬರ್ತಾರೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ, ಆರ್ಯ ಸಮಾಜ, ಆಮೇಲೆ ಥಿಯೋಸಫಿಕಲ್ ಸೊಸೈಟಿ ಬರುತ್ತೆ, ಸತ್ಯಶೋಧಕ ಸಮಾಜ. ಹಾಗೇನೆ ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಎಡಿ ಬೆಸೆಂಟ್ ಅವರ ಬಗ್ಗೆ, ಸ್ವಾಮಿ ವಿವೇಕಾನಂದರವರ ಬಗ್ಗೆ, ಹೀಗೆ ಆ ಸಮಾಜ ಸುಧಾರಕರುಗಳ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬರೋಣ. ಓಕೆ, ನೆಕ್ಸ್ಟ್ ನೋಡಿ, ನೀವು ಭಾರತದಲ್ಲಿ ಸ್ವಾತಂತ್ರ್ಯ ನೋಡಿ, ಭಾರತೀಯ ಸ್ವಾತಂತ್ರ್ಯದ ಮೊದಲ ಯುದ್ಧ ಅಂದ್ರೆ 1857ರ ದಂಗೆ ಬಗ್ಗೆ. ಆ 1857ರ ದಂಗೆಯಿಂದಾಗಿ ಏನೆಲ್ಲ ಪರಿಣಾಮಗಳು ನಮ್ಮ ಭಾರತ ದೇಶದಲ್ಲಿ ಉಂಟಾಯಿತು, ಅದಕ್ಕಿದ್ದಂತಹ ಕಾರಣಗಳೇನು, ಅದರಿಂದ ಆದಂತಹ ಪರಿಣಾಮಗಳೇನು, ಹೀಗೆ ಹಲವಾರು ವಿಚಾರಗಳನ್ನ ನೀವಲ್ಲಿ ತಿಳಿದುಕೊಳ್ಬೇಕು. ನೆಕ್ಸ್ಟ್ ಮೂವ್ ಆಗೋಣ. ಇವಾಗ ನಾವು ರಾಷ್ಟ್ರೀಯತೆಯ ಸ್ವಾತಂತ್ರ್ಯ ಅಂದ್ರೆ ಸ್ವಾತಂತ್ರ್ಯ ಚಳುವಳಿಗಳು ಶುರುವಾಗುತ್ತೆ, ರಾಷ್ಟ್ರೀಯತೆ, ರಾಷ್ಟ್ರದ ಮೇಲೆ ಪ್ರೇಮ ಬೆಳೆಯಕ್ಕೆ ಶುರು ಮಾಡುತ್ತೆ. ಆಮೇಲೆ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪನೆ ಆಗುತ್ತೆ. ಆಮೇಲೆ ಬಂಗಾಳದ ವಿಭಜನೆ ಆಯಿತು, ಮುಸ್ಲಿಂ ಲೀಗ್ ಸ್ಥಾಪನೆ ಆಯಿತು. ಹಾಗೇನೆ ಮಧ್ಯಮರ ಯುಗ ಮತ್ತೆ ಉಗ್ರಗಾಮಿಗಳ ಯುಗ ಅಂತ ಹೇಳಿ ಹೇಳ್ತಾರೆ. ಸಾರಿ, ಉಗ್ರಗಾಮಿಗಳಲ್ಲ, ಅದು ತೀವ್ರಗಾಮಿಗಳ ಯುಗ. ಅಂದ್ರೆ ಈಗ ಏನು ಹೇಳ್ತೀವಿ, ಮಂದಗಾಮಿಗಳು, ಸೌಮ್ಯಗಾಮಿಗಳು, ತೀವ್ರಗಾಮಿಗಳು ಅಂತ ಹೇಳಿ 3 ರೀತಿಯಾಗಿ ಸ್ವತಂತ್ರ ಹೋರಾಟದಲ್ಲಿ ವಿಭಜನೆ ಆಗುತ್ತೆ. ಕಂಪ್ಲೀಟ್ ಆಗಿ ಸಂವಿಧಾನ ಹೇಗೆ ಬೆಳೆದು ಬಂತು, ರೌಲಟ್ ಆಕ್ಟ್, ಜಲಿಯನ್ ವಾಲಾ ಬಾಗ್ನ ಹತ್ಯಾಕಾಂಡ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನೀವು ಸಂಪೂರ್ಣವಾಗಿ ಯಾವುದೇ ಚಳವಳಿ ಬಿಡಲಾರ್ದಂಗೆ ಸ್ವತಂತ್ರ ಭಾರತದ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಅಂಶವನ್ನು ನೀವು ಅಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬರೋಣ, ಗಾಂಧಿ ಯುಗ. ಗಾಂಧಿ ಯುಗದಲ್ಲಿ ಗಾಂಧೀಜಿಯವರು ಕೈಗೊಂಡಂತ ಪ್ರತಿಯೊಂದು ಚಳವಳಿಗಳ ಬಗ್ಗೆ, ಅಸಹಕಾರ ಚಳವಳಿ ಆಗಿರ್ಬೋದು, ದಂಡಿ ಸತ್ಯಾಗ್ರಹ ಆಗಿರ್ಬೋದು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿರ್ಬೋದು, ಚಂಪಾರಣ್ಯ ಸತ್ಯಾಗ್ರಹ ಆಗಿರ್ಬೋದು, ಚೌರಿ ಚೌರ ಘಟನೆ ಆಗಿರ್ಬೋದು, ಇನ್ನಿತರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗಳಾಗಿರ್ಬೋದು, ಅಸಹಕಾರ ಚಳವಳಿ, ಜಯಪ್ರಕಾಶ್ ನಾರಾಯಣ್, ಬುಡಕಟ್ಟು ಮತ್ತು ರೈತ ಚಳವಳಿಗಳು, ಎಲ್ಲವನ್ನು ಕೂಡ ಗಾಂಧಿ ಯುಗ ಅಂತಲೇ ಕರೀತಾರೆ. ಆ ಗಾಂಧಿ ಯುಗದ ಬಗ್ಗೆ ಕಂಪ್ಲೀಟ್ ಮಾಹಿತಿಗಳನ್ನ ನೀವಲ್ಲಿ ತಿಳಿದುಕೊಳ್ಬೇಕು. ನೆಕ್ಸ್ಟ್ ಬರೋಣ. ಹಾಗಿದ್ರೆ ನಾ ಹೇಳಿದ್ನಲ್ಲ, ಚಂಪಾರಣ್ಯ, ಖೇಡ,
ಮೌಪಿಲೈ ದಂಗೆಗಳು, ಸ್ವತಂತ್ರ ಒಂದು ಮೊಹಮ್ಮದ್ ಅಲಿ ಜಿನ್ನಾರವರು. ಸೊ ಹಾಗೇನೆ ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತೆ, ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ, ಭಾರತೀಯ ಸೇನೆಗಳ ಬಗ್ಗೆ ನಾ ಹೇಳಿದ್ನಲ್ಲ, ಅವಿಷ್ಟು ಮಾಹಿತಿಗಳನ್ನ ನೀವಲ್ಲಿ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಆಮೇಲೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಹೇಳಿ ಆಗುತ್ತೆ, ಅದರಲ್ಲಿ ಅಂಬೇಡ್ಕರ್ ಅವರು ಕೂಡ ಪಾಲ್ಗೊಂಡಿರ್ತಾರೆ, ಅವ್ರ ಬಗ್ಗೆನೂ ಕೂಡ ಅಲ್ಲಿ ನೀವು ತಿಳ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬರೋಣ ಗೈಸ್. ನೆಕ್ಸ್ಟ್ ಏನಿದೆ ಅಂತಂದ್ರೆ ನಮ್ಮ ಕರ್ನಾಟಕಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ಏನಾಗುತ್ತೆ, ಸ್ವತಂತ್ರ ಹೋರಾಟದ ನಂತರ, ಸ್ವತಂತ್ರ ಸಿಕ್ಕ ನಂತರ ಕರ್ನಾಟಕದಲ್ಲೂ ಕೂಡ ಏನಾಗ್ತದೆ ಅಂತಂದ್ರೆ ಏಕೀಕರಣ ಚಳವಳಿ ಆಗುತ್ತೆ. ಆ ಏಕೀಕರಣ ಚಳವಳಿ ಹಾಗೇನೆ ಗಡಿ ಒಂದು ಸಮಸ್ಯೆಗಳು ಸಾಕಷ್ಟು ಇರುತ್ತೆ ಕರ್ನಾಟಕದಲ್ಲಿ. ಆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಆದಂತಹ ಎಲ್ಲಾ ಮಾಹಿತಿಗಳನ್ನ ಅಲ್ಲಿ ಏನ್ ತಿಳ್ಕೊಳ್ಬೇಕು ನೀವು, ಕರ್ನಾಟಕದ ಏಕೀಕರಣ ಚಳವಳಿಯಿಂದ ಹಿಡ್ಕೊಂಡು ಕರ್ನಾಟಕ ಮುಕ್ತ ಆಗುತ್ತಲ್ಲ ಅಲ್ಲಿ ತನೂ ಕೂಡ ನೀವು ಮಾಹಿತಿಯನ್ನ ನೀವಲ್ಲಿ ತಿಳ್ಕೊಳ್ಬೇಕು. ನೋಡಿ, ಗಡಿ ವಿವಾದ ಇದೆ, ಆಮೇಲೆ ಕರ್ನಾಟಕ ಮತ್ತು ವಿವಾದದ ನಡುವೆ ಕೇರಳ, ಸೊ ಹೀಗೆ ನದಿ ವಿವಾದಗಳಿದಾವೆ ಅಲ್ವಾ, ಹಲವು ವಿಚಾರಗಳ ವಿವಾದಗಳನ್ನು ಕೂಡ ನೀವಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಪೌರನೀತಿಯ ಪಠ್ಯಕ್ರಮ ರಾಜಕೀಯ ವಿಜ್ಞಾನದ ಬಗ್ಗೆ ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದಿಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಪೌರನೀತಿಯಲ್ಲಿ ಏನೆಲ್ಲ ಕೇಳ್ತಾರೆ ಅಂತ ನಮ್ಮ ಮುಂದಿನ ತರಗತಿಯಲ್ಲಿ ನಿಮ್ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ಸೊ ಇಲ್ಲಿವರೆಗೂ ಕೂಡ ವಿಡಿಯೋ ವಾಚ್ ಮಾಡಿದೀರಾ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದೀರಾ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಬರೋಂತ ದಿನಗಳಲ್ಲಿ ನಿಮಗಾಗಿ ವಿಡಿಯೋಸ್ಗಳನ್ನ ತರುವಲ್ಲಿ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಮ್ಮ ಆನ್ಲೈನ್ ಪೇಡ್ ಕ್ಲಾಸಸ್ಗಳಿಗೆ ಜಾಯಿನ್ ಆದ್ರೆ ಅಂದ್ರೆ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಇದಿಷ್ಟು ಇವತ್ತಿನ ತರಗತಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು, ಬಾಯ್.